ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕಥಾ ಸಮಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಬ್ಬ ಗ್ರೇಟ್ ಮಿಷನರಿ ಆದಂಥ ಚಾರ್ಲ್ಸ್ ಥಾಮಸ್ ಸ್ಟಡ್ರವರ ಬಗ್ಗೆ ತಿಳಿದುಕೊಳ್ಳೋಣ. ಸಿ.ಟಿ. ಸ್ಟಡ್ರವರು ಒಬ್ಬ ಇಂಗ್ಲಿಷ್ ಮಿಷನರಿ ಆಗಿದ್ದರು. ಅವರು ಚೈನಾ, ಭಾರತ ಮತ್ತು ಆಫ್ರಿಕಾ ದೇಶಗಳಲ್ಲಿ ನಿಷ್ಠೆಯಿಂದ ಸೇವೆ ಮಾಡಿದರು. ಅವರು ಹೇಳಿದ್ದು, ಇಫ್ ಜೀಸಸ್ ಕ್ರೈಸ್ಟ್ ಡೈಡ್ ಫಾರ್ ಮೀ, ದೆನ್ ನೋ ಸ್ಯಾಕ್ರಿಫೈಸ್ ಕ್ಯಾನ್ ಬಿ ಟೂ ಗ್ರೇಟ್ ಫಾರ್ ಮೀ ಟು ಮೇಕ್ ಫಾರ್ ಹಿಮ್. ಯೇಸು ಕ್ರಿಸ್ತನು ನನಗೋಸ್ಕರವಾಗಿ ಯಜ್ಞಾರ್ಪಿತನಾಗಿರುವಾಗ ಆತನಿಗೋಸ್ಕರ ಮಾಡುವ ಯಾವುದೇ ತ್ಯಾಗ ಅದು ಅಲ್ಪವೇ ಸರಿ. ಚಾರ್ಲ್ಸ್ ರವರು ಡಿಸೆಂಬರ್ 2ನೇ ತಾರೀಕು 1860ರಲ್ಲಿ ಇಂಗ್ಲೆಂಡ್ನಲ್ಲಿ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆಯಾದ ಎಡ್ವರ್ಡ್ ಸ್ಟಡ್ ರವರು ಪ್ರಸಿದ್ಧ ಸುವಾರ್ಥ ಸೇವಕರಾದ ಡ್ವೈಟ್ ಎಲ್ ಮೂಡಿರವರ ನೇತೃತ್ವದಲ್ಲಿ ನಡೆದ ಅಭಿಯಾನದ ಪರಿಣಾಮವಾಗಿ ಅವರು ಯೇಸು ಕ್ರಿಸ್ತನನ್ನು ಕಂಡುಕೊಂಡರು. ಇದರ ಮೂಲಕ ಚಾರ್ಲ್ಸ್ ರವರು ಕ್ರಿಸ್ತನನ್ನು ಕಂಡುಕೊಂಡರು. ಚಾರ್ಲ್ಸ್ ರವರು ವಿದ್ಯಾರ್ಥಿಯಾಗಿದ್ದಾಗ ಅನೇಕ ಕ್ಷೇತ್ರಗಳಲ್ಲಿ, ವಿಶೇಷವಾಗಿ ಕ್ರಿಕೆಟ್ನಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಕ್ರಿಕೆಟ್ನಲ್ಲಿ ಅವರು ಎಲ್ಲರ ಮನೆ ಮಾತಾಗಿದ್ದರು. ಅವರು ಕ್ರೀಡೆಯಲ್ಲಿ ಉತ್ತುಂಗತೆಯಲ್ಲಿದ್ದಾಗ ಅವರ ತಂದೆಯ ಅಕಾಲಿಕ ಮರಣ ಅವರಿಗೆ ಅಡಚಣೆ ಉಂಟು ಮಾಡಿತು. ಚಾರ್ಲ್ಸ್ ರವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಟ್ರಿನಿಟಿ ಕಾಲೇಜ್ನಲ್ಲಿ ಅಧ್ಯಯನ ಮಾಡಲು ಹೋದರು. ಅಲ್ಲಿ ಅವರು ಮತ್ತು ಅವರ ಸಹೋದರ ಇಂಗ್ಲೆಂಡ್ನಲ್ಲಿ ಕ್ರಿಕೆಟ್ನಲ್ಲಿ ಮುಂದುವರೆದರು ಮತ್ತು ಎಲ್ಲರ ಮನೆ ಮಾತಾಗಿದ್ದರು. ಸಿ.ಟಿ. ಸ್ಟಡ್ರವರ ಸಹೋದರ ನ್ಯುಮೋನಿಯಾಕ್ಕೆ ತುತ್ತಾಗಿ ನಿಸ್ಸಹಾಯಕವಾದ ಪ್ರಜ್ಞೆಯಿಲ್ಲದ ಸ್ಥಿತಿಯಲ್ಲಿ ಬಿದ್ದಿರುವಾಗ ಸಿ.ಟಿ. ಸ್ಟಡ್ರವರು ತಮಗೆ ತಾವೇ ಹಾಕಿಕೊಂಡಂಥ ಪ್ರಶ್ನೆ ಏನೆಂದರೆ, ವಾಟ್ ಈಸ್ ಆಲ್ ದ ಫೇಮ್ ಅಂಡ್ ಫ್ಲಾಟ್ರಿ ವರ್ತ್ ವೆನ್ ಅ ಮ್ಯಾನ್ ಕಮ್ಸ್ ಫೇಸ್ ಟು ಫೇಸ್ ವಿತ್ ಇಟರ್ನಿಟಿ. ಈ ಅನುಭವದ ಪರಿಣಾಮವಾಗಿ ಅವರು ಹೀಗೆ ಅಂದುಕೊಂಡರು, ಗೌರವವೂ ಉಳಿಯುವುದಿಲ್ಲ ಮತ್ತು ಈ ಜಗತ್ತಿನಲ್ಲಿ ಯಾವುದೂ ಉಳಿಯುವುದಿಲ್ಲ. ಅವರು ತನ್ನ ಎಲ್ಲ ಲೌಕಿಕ ಮಹತ್ವಾಕಾಂಕ್ಷೆಯನ್ನು ತ್ಯಜಿಸಿದರು ಮತ್ತು ತಮ್ಮ ಜೀವನವನ್ನು ದೇವರ ಸೇವೆಗಾಗಿ ಅರ್ಪಿಸಿದರು. ಚೈನಾದಲ್ಲಿ ಸೇವೆ ಮಾಡುವುದರ ಅಗತ್ಯದ ಬಗ್ಗೆ ಮಿಷನರಿಯಾದ ಹಡ್ಸನ್ ಟೇಲರ್ ಮಾತಾಡುವುದನ್ನು ಕೇಳಿದ ನಂತರ ಹಿ ವಾಸ್ ಬರ್ಡನ್ ಆ್ಯಂಡ್ ಕನ್ವಿನ್ಸ್ಡ್ ಟು ಗೋ ಟು ಚೈನಾ. ಈ ಬಗ್ಗೆ ಅವರ ಕುಟುಂಬದ ಸದಸ್ಯರಿಗೆ ತಿಳಿಸಿದರು. ತನ್ನ ತಂದೆಯ ಮರಣದ ನಂತರ ಮತ್ತು ಅವರ ತಾಯಿಯಿಂದ ಇಂಗ್ಲೆಂಡ್ನಲ್ಲಿ ಉಳಿಯಲು ಮನವಿ ಮಾಡಿದ ನಂತರವೂ ಚಾರ್ಲ್ಸ್ ರವರು ಕರ್ತನಿಗೋಸ್ಕರ ಎಲ್ಲವನ್ನು ತ್ಯಜಿಸಲು ನಿರ್ಧರಿಸಿದರು. 1885ರಲ್ಲಿ ಅವರು ಕೇಂಬ್ರಿಡ್ಜ್ 7 ಎಂಬ ಗುಂಪಿನೊಂದಿಗೆ ಚೀನಾಕ್ಕೆ ಪ್ರಯಾಣ ಬೆಳೆಸಿದರು. ಅಲ್ಲಿ ಅವರು ದೇಶಾದ್ಯಂತ ಪ್ರಯಾಣ ಮಾಡಿದರು, ಸುವಾರ್ತೆಯನ್ನು ಹೇಳಿದರು ಮತ್ತು ಅನೇಕ ಆತ್ಮಗಳನ್ನು ಕ್ರಿಸ್ತನ ಬಳಿಗೆ ನಡೆಸಿದರು. 1988ರಲ್ಲಿ ಅವರು ಪ್ರಿಸಿಲ್ಲಾ ಲಿವಿಂಗ್ಸ್ಟನ್ ರವರನ್ನು ಮದುವೆಯಾದರು. ಅವರು ಚೀನಾ ದೇಶದಲ್ಲಿ ಸೇವೆ ಮಾಡುತ್ತಿದ್ದಾಗಲೇ ಅವರ ತಂದೆಯು ಆತನಿಗೆ ಸ್ವಾಸ್ಥ್ಯ ಬಿಟ್ಟು ಹೋದ ಆಸ್ತಿಯ ವಿವರವಾದ ಪತ್ರ ಆತನಿಗೆ ತಲುಪಿತು. ಸ್ಟಡ್ ರವರು ಅದನ್ನು ತೆಗೆದು ನೋಡಿದಾಗ ಇಂದಿನ ಬೆಲೆಗೆ ಸರಿ ಸಮಾನವಾದ $5,000 ಮಿಲಿಯನ್ ಸ್ವಾಸ್ಥ್ಯವನ್ನು ಅವರ ತಂದೆ ಬಿಟ್ಟು ಹೋಗಿದರು. ಆದರೆ ಅವರು ಪ್ರಾರ್ಥನಾಪೂರ್ವಕವಾಗಿ ಬಂದ ಆಸ್ತಿಯನ್ನು ಸೇವಾ ಕಾರ್ಯಗಳಿಗೆ ದಾನ ಮಾಡಿದರು. ಅವರು ಆ ಹಣವನ್ನು ಮೂಡಿ ಮಿನಿಸ್ಟ್ರೀಸ್ ಮತ್ತು ಜಾರ್ಜ್ ಮುಲ್ಲರ್ ಸೇವಾ ಕಾರ್ಯಗಳಿಗೆ ಕೊಟ್ಟರು ಮತ್ತು ಉಳಿದ ಹಣವನ್ನು ತಮ್ಮ ಪತ್ನಿ ಪ್ರಿಸಿಲ್ಲಾರವರಿಗೆ ಕೊಟ್ಟರು. ಆದರೆ ಅವರ ಪತ್ನಿ ಆ ಉಳಿದ ಹಣವನ್ನು ಕೂಡ ಸೇವೆಗೆ ಕೊಡುವುದಕ್ಕೆ ಚಾರ್ಲ್ಸ್ ರವರನ್ನು ಪ್ರೋತ್ಸಾಹಿಸಿದರು. ಉಳಿದ ಹಣವನ್ನು ಅವರು ಸ್ಯಾಲ್ವೇಷನ್ ಆರ್ಮಿಯ ಸೇವೆಗಾಗಿ ದಾನ ಮಾಡಿದರು. 1894ರಲ್ಲಿ ಅವರು ಅನಾರೋಗ್ಯ ಸಮಸ್ಯೆಗಳಿಂದ ಇಂಗ್ಲೆಂಡಿಗೆ ತೆರಳಿದರು. ಅನೇಕ ವರ್ಷಗಳ ನಂತರ 1900ರಲ್ಲಿ ಮತ್ತೆ ಅವರು ಭಾರತಕ್ಕೆ ಬಂದರು. ಅವರು ಊಟ ಕಮಾಂಡ್ನಲ್ಲಿ ಒಂದು ಇಂಗ್ಲಿಷ್ ಚರ್ಚ್ನಲ್ಲಿ ಸೇವೆ ಸಲ್ಲಿಸಿದರು ಮತ್ತು ಅನೇಕರನ್ನು ಕರ್ತನ ಬಳಿಗೆ ನಡೆಸಿದರು. ಆದರೆ ಅವರು 6 ವರ್ಷಗಳ ನಂತರ ಅನಾರೋಗ್ಯದಿಂದ ಬಳಲುತ್ತಿದ್ದರಿಂದ ಮತ್ತೆ ಇಂಗ್ಲೆಂಡಿಗೆ ತೆರಳಿದರು. ಆಗ ಅವರಿಗೆ 4 ಹೆಣ್ಣು ಮಕ್ಕಳಿದ್ದರು. ಇಂಗ್ಲೆಂಡ್ಗೆ ಅವರು ಹಿಂತಿರುಗಿ ಮತ್ತು ತಮ್ಮ ಸೇವೆಯಲ್ಲಿ ತೊಡಗಿದರು. ಆದರೆ ವೆರಿ ಸೂನ್ ಹಿ ಸೆನ್ಸ್ಡ್ ಅ ಕಾಲ್ ಟು ಗೋ ಟು ಆಫ್ರಿಕಾ. ವೈದ್ಯರ ಸಲಹೆಗೆ ವಿರುದ್ಧವಾಗಿ, ಅವರ ಪತ್ನಿಯ ಇಚ್ಛೆಗೆ ವಿರುದ್ಧವಾಗಿ
ಅನಾರೋಗ್ಯದಲ್ಲಿದ್ದಾಗಿ ಸಹ ಅವರು ಆಫ್ರಿಕಾಗೆ ಹೊರಟರು. ಅವರ ಮಿಷನ್ ಬೋರ್ಡ್ ಕೂಡ ಅವರಿಗೆ ಸಪೋರ್ಟ್ ಕೊಡೋದಿಲ್ಲ. ಆದಾಗ್ಯೂ ಸಹ ಅವರು ಆಫ್ರಿಕಾಗೆ ಪ್ರಯಾಣ ಬೆಳೆಸಿದರು. ಅಲ್ಲಿ ಅವರು ಆಲ್ಫ್ರೆಡ್ ಬಕ್ಸ್ಟನ್ ಎಂಬ ಮಿಷನರಿಯನ್ನು ಭೇಟಿಯಾದರು. ಹಿ ವುಡ್ ಲೇಟರ್ ಬಿಕಮ್ ದ ಸನ್ ಇನ್ ಲಾ ಆಫ್ ಸಿ.ಟಿ. ಸ್ಟಡ್. ಇವರಿಬ್ಬರು ಸೇರಿ ಹಾರ್ಟ್ ಆಫ್ ಆಫ್ರಿಕಾ ಮಿಷನ್ ಅನ್ನು ಸ್ಥಾಪಿಸಿದರು ಮತ್ತು ಅದನ್ನು ವರ್ಲ್ಡ್ ವೈಡ್ ಇವ್ಯಾಂಜಲೈಸೇಷನ್ ಕ್ರುಸೇಡ್ ಎಂದು ಕರೆದರು. ಸ್ಟಡ್ ರವರು 18 ವರ್ಷಗಳ ಕಾಲ ಕಾಂಗೋನಲ್ಲಿ ಮಿಷನರಿಯಾಗಿ ಸೇವೆ ಸಲ್ಲಿಸಿದರು. ಸ್ಟಡ್ ರವರು ಜುಲೈ 1931ರಲ್ಲಿ ಇಬಾಂಬಿಯಲ್ಲಿ ಕರ್ತನಲ್ಲಿ ನಿದ್ರೆ ಹೋದರು. ಅವರ 4ನೆಯ ಮಗಳನ್ನು ಮದುವೆಯಾದ ನಾರ್ಮನ್ ಪರ್ಸಿ ಗ್ರಬ್ ರವರು ಸಿ.ಟಿ. ಸ್ಟಡ್ ರವರು ಮಾಡಿದ ಸೇವೆಯನ್ನು ಮುಂದುವರಿಸಿಕೊಂಡು ಹೋದರು. Let's give a last look at this tireless servant of God. ಅವರ ಮನೆಯು ಹೇಗಿತ್ತು? ಅವರ ಮನೆಯು ಬಿದಿರಿನಿಂದ ಮಾಡಿದ ಗೋಡೆಗಳ ಗುಡಿಸಲು ಅದಾಗಿತ್ತು. ಚಾವಣಿಯು ಹುಲ್ಲು ಮತ್ತು ನೆಲವು ಒಣಗಿದ ಮಣ್ಣು ಅದಾಗಿತ್ತು. ಅದರಲ್ಲಿ ಹಾಸಿಗೆ, ಹಳೆಯ ಹೊದಿಕೆಗಳು ಇದ್ದವು. Such was C.T. Stud's home in Africa. Bedroom, living room, dining room, all in one. ಅವರು ಶ್ರೀಮಂತರಾಗಿದ್ದರೂ ಎಲ್ಲವನ್ನು ದೇವರ ಸೇವೆಗಾಗಿ ಕೊಟ್ಟರು. He gave his wealth and health for Christ. ಪ್ರಿಯರೇ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕರ್ತನಿಗೆ ಎಲ್ಲವನ್ನೂ ತ್ಯಾಗ ಮಾಡಲು ಸಿದ್ಧರಾಗಿದ್ದೇವೆ. ಅವರು ತಮ್ಮ ಜೀವನವನ್ನು ದೇವರ ಮಹಿಮೆಗಾಗಿ ಕೇಂದ್ರೀಕರಿಸಬೇಕೆಂದು ಅರಿತುಕೊಂಡಿದ್ದರು. ಅವರು ತಮ್ಮ ಕವಿತೆಯಲ್ಲಿ ಹೀಗೆ ಬರೆದಿದ್ದಾರೆ: Only one life will soon be past. What's done for Christ will last.